Okay, good morning, students. Today we see the fundamental concepts of managerial economics point number 2. ಆಲ್ರೆಡಿ ನಾವು ಯಾವುದು ಆಪರ್ಚುನಿಟಿ ಕಾಸ್ಟ್ ಪ್ರಿನ್ಸಿಪಲನ್ನು ನಾವು ನೋಡಿದ್ದೀವಿ. ಸೊ ಇವತ್ತು ದ ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್, ಹೆಚ್ಚಳದ ತತ್ವ ಅನ್ನುವಂಥ ಅಂಶವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ದ ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್. ಸೊ incremental principle is very closely related to the marginal cost and marginal revenue of the economic theory. Incremental principle is very closely related to the marginal cost and marginal revenue of the economic theory. ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್ ಅನ್ನುವಂಥದ್ದು ತೀರಾ ನಿಕಟ ಅಥವಾ ತೀರಾ ಹತ್ತಿರದ ಸಂಬಂಧವನ್ನು ಯಾವುದಕ್ಕೆ, ಸೀಮಾಂತ ವೆಚ್ಚ ಮತ್ತು ಸೀಮಾಂತ ಆದಾಯಕ್ಕೆ ಹೊಂದಿರುವಂಥದ್ದು. ಆ್ಯಸ್ ಎ ಎಕನಾಮಿಕ್ ಥಿಯರಿಯಲ್ಲಿ, ಆರ್ಥಿಕ ಸಿದ್ಧಾಂತಗಳಲ್ಲಿ ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್, ಹೆಚ್ಚಳದ ತತ್ವ ಅನ್ನುವಂಥದ್ದು ಯಾವುದಕ್ಕೆ, ಸೀಮಾಂತ ಆದಾಯ ಅಥವಾ ಅಂಚಿನ ಆದಾಯ ಅಥವಾ ಅಂಚಿನ ವೆಚ್ಚಕ್ಕೆ ಹತ್ತಿರದ ಸಂಬಂಧವನ್ನು ಹೊಂದಿರುವಂಥ ಅಂಶಗಳಾಗಿದ್ದಿರ್ತವೆ. ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್ ಈಸ್ ವೆರಿ ಕ್ಲೋಸ್ಲಿ ರಿಲೇಟೆಡ್ ಟು ದಿ ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ರೆವೆನ್ಯೂ ಆಫ್ ದಿ economic theory. See, it involves the estimation of the impact of decision alternatives on cost and revenue. ಅಂದರೆ ವೆಚ್ಚ ಆದಾಯಗಳ ಮೇಲೆ ಪರ್ಯಾಯ ತೀರ್ಮಾನಗಳಿಂದ ಆಗಬಹುದಾಗಿರುವಂಥ ಒಂದು ಪರಿಣಾಮಗಳನ್ನು ಅಂದಾಜು ಮಾಡುತ್ತದೆ. ಅದು ವೆಚ್ಚ ಮತ್ತು ಆದಾಯಗಳ ಮೇಲೆ ಪರ್ಯಾಯ ತೀರ್ಮಾನಗಳು, ಆಲ್ಟರ್ನೇಟಿವ್ ಡಿಸಿಷನಿಂದ ಆಗುವಂಥ ಪರಿಣಾಮಗಳನ್ನು ಇದೇನು ಮಾಡ್ತದೆ, ಫೈಂಡ್ ಔಟ್ ಮಾಡುವಂಥದ್ದು. ಯಾವುದು, ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್ ಅನ್ನುವಂಥದ್ದು. ಫಾರ್ ದಿ ಎಕ್ಸಾಂಪಲ್, ಇವಾಗ ಬೆಲೆಯಲ್ಲಿ ಹೆಚ್ಚಳ ಆದಾಗ, ಉತ್ಪಾದನೆಯಲ್ಲಿ ಹೆಚ್ಚಳ ಆದಾಗ, ಅಥವಾ ಉತ್ಪಾದನೆ ವಿಧಾನಗಳಲ್ಲಿ ಹೆಚ್ಚಳ ಆದಾಗ, ಅಥವಾ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆದಾಗ ಆಗುವಂಥ ಪರಿಣಾಮಗಳೇನು ಅನ್ನುವಂಥದ್ದನ್ನು ತಿಳಿಸ್ತದೆ. ಇವೆಲ್ಲ ಅಂಶಗಳು ಪ್ರೈಸ್ ಇದ್ದಿರ್ಬೋದು, ಪ್ರೊಡಕ್ಷನ್ ಇದ್ದಿರ್ಬೋದು, ಅಥವಾ ಪ್ರೊಡಕ್ಷನ್ ಫ್ಯಾಕ್ಟರ್ ಇದ್ದಿರ್ಬೋದು, ಎಸ್ಟಿಮೇಷನ್ ಇನ್ವೆಸ್ಟ್ಮೆಂಟ್ ಇದ್ದಿರ್ಬೋದು. ಇವುಗಳ ಇನ್ಕ್ರೀಸ್ ಮಾಡಿದರೆ, ಇವುಗಳನ್ನು ಜಾಸ್ತಿ ಮಾಡಿದರೆ ಒಟ್ಟು ಆದಾಯದಲ್ಲಿ ಏನು ಬದಲಾವಣೆ ಆಗ್ತದೆ ಮತ್ತು ಒಟ್ಟು ವೆಚ್ಚದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನುವಂಥದ್ದನ್ನು ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್ ತಿಳಿಸ್ಕೊಡ್ತದೆ. ಇವುಗಳಲ್ಲೇ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. It involves the estimation of the impact of decision alternatives on cost and revenue. It emphasizes the changes in total cost and total revenue that result from changes in price, producers, investment, etc. Whatever may be at take in the decision, the two basic components of incremental analysis are incremental cost and incremental revenue. The two basic components of incremental analysis are incremental cost and incremental revenue. ಎರಡು ಮುಖ್ಯ, ಈ ಹೆಚ್ಚಳದ ತತ್ವದಲ್ಲಿ ಎರಡು ಮುಖ್ಯ ಪರಿಭಾವನೆಗಳನ್ನು ನಾವು ನೋಡ್ತೀವಿ. ಯಾವುದು, ಹೆಚ್ಚಿನ ವೆಚ್ಚ ಇನ್ಕ್ರಿಮೆಂಟಲ್ ಕಾಸ್ಟ್ ಆ್ಯಂಡ್ ಇನ್ಕ್ರಿಮೆಂಟಲ್ ರೆವೆನ್ಯೂ. ಹೆಚ್ಚಿದ ಆದಾಯ. ಹೆಚ್ಚಿನ ವೆಚ್ಚ ಅಂತಂದರೆ ಒಂದು ನಿರ್ದಿಷ್ಟ ತೀರ್ಮಾನದಿಂದ ವೆಚ್ಚದಲ್ಲಾಗುವಂತಹ ಬದಲಾವಣೆಯನ್ನು ನಾವೇನಂತ ಕರಿತೀವಿ, ಇನ್ಕ್ರಿಮೆಂಟಲ್ ಕಾಸ್ಟ್. Incremental cost is the change in the total cost resulting from a particular decision. Incremental cost is the change in total cost resulting from a particular decision. ಅಂದರೆ ಒಂದು ನಿರ್ದಿಷ್ಟ ತೀರ್ಮಾನದಿಂದ ಒಟ್ಟು ವೆಚ್ಚದಲ್ಲಾಗುವಂಥ ಬದಲಾವಣೆಯನ್ನು ನಾವು ಇನ್ಕ್ರಿಮೆಂಟಲ್ ಕಾಸ್ಟ್, ಹೆಚ್ಚಳದ ತತ್ವ ಅಂತ ನಾವು ಕರಿತೀವಿ. ಆ್ಯಂಡ್ ಸಿ, incremental revenue is the change in the total revenue resulting from a particular decision. Incremental revenue is the change in the total revenue resulting from a particular decision. ಒಂದು ನಿರ್ದಿಷ್ಟ ತೀರ್ಮಾನ ಅಥವಾ ಒಂದು ನಿರ್ದಿಷ್ಟ ಡಿಸಿಷನಿಂದ ಒಟ್ಟು ಆದಾಯದಲ್ಲಾಗುವಂಥ ಬದಲಾವಣೆಯನ್ನು ತೋರಿಸುವಂಥದ್ದು. ಇನ್ಕ್ರಿಮೆಂಟಲ್ ಕಾಸ್ಟ್ ಅಂತಂದರೆ ಒಂದು ನಿರ್ದಿಷ್ಟ ತೀರ್ಮಾನದಿಂದ ಒಟ್ಟು ವೆಚ್ಚದಲ್ಲಾಗುವಂಥ ಬದಲಾವಣೆ ತೋರಿಸಿದ್ರೆ, ಇನ್ಕ್ರಿಮೆಂಟಲ್ ರೆವೆನ್ಯೂ ಅಂತಂದರೆ ಒಂದು ನಿರ್ದಿಷ್ಟ ತೀರ್ಮಾನದಿಂದ ಒಟ್ಟು ಆದಾಯದಲ್ಲಾಗುವಂಥ ಬದಲಾವಣೆಯನ್ನು ತೋರಿಸುವಂಥದ್ದು. ಸ್ಪೆಷಲಿ ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್ ಅನ್ನುವಂಥದ್ದು ಟೋಟಲ್ ಕಾಸ್ಟ್ ಆ್ಯಂಡ್ ಟೋಟಲ್ ರೆವೆನ್ಯೂಗೆ ಸಂಬಂಧಪಟ್ಟಂತೆ. ಇನ್ನು ಸ್ಪೆಷಲ್ ಯಾವುದರಲ್ಲಿ, ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ರೆವೆನ್ಯೂ ಯಾವ ರೀತಿ ಚೇಂಜಸ್ ಆಗುತ್ತೆ, ಆ್ಯಸ್ ಎ ಪರ್ಟಿಕ್ಯುಲರ್ ಡಿಸಿಷನಿಂದ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು. ಫಾರ್ ದ ಎಕ್ಸಾಂಪಲ್, ಯಾವುದು, ಪ್ರೈಸ್, ಪ್ರೊಡ್ಯೂಸರ್ಸ್ ಇದ್ದಿರ್ಬೋದು, ಅಥವಾ ಪ್ರೊಡಕ್ಟಿವಿಟಿ ಮೆಥಡ್ಸ್ ಇದ್ದಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಇದ್ದಿರ್ಬೋದು. ಇವುಗಳನ್ನು ಇನ್ಕ್ರೀಸ್ ಮಾಡಿದರೆ ಅಥವಾ ಡಿಕ್ರೀಸ್ ಮಾಡಿದರೆ ಟೋಟಲಿ ಯಾವುದರಲ್ಲಿ ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ರೆವೆನ್ಯೂದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಆಗ್ಬೋದು ಅನ್ನುವಂಥದ್ದನ್ನು ತೋರಿಸುವಂಥದ್ದು ಯಾವುದು, ಹೆಚ್ಚಳದ ತತ್ವ, ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್ ಅಂತ ನಾವು ಕರಿತೀವಿ. ಅಕಾರ್ಡಿಂಗ್ ಟು ಹೆನ್ಸ್ ಈಸ್ ಗಿವನ್ ದ ಸಮ್ ಎಕ್ಸಾಂಪಲ್ಸ್ ಅಂಡರ್ಸ್ಟ್ಯಾಂಡಿಂಗ್. ಹೆನ್ಸ್ ಅನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಇದನ್ನು ಸುಲಭ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಸೊ ಸಿ, ಎ ಡಿಸಿಷನ್ ಈಸ್ ಆಬ್ವಿಯಸ್ಲಿ ಪ್ರಾಫಿಟೇಬಲ್ ಆನ್ ಎ
addition is obviously a profitable on if C number 1 it increases revenue more than cost. It increases revenue more than cost. ಏನಿದ್ದಿರಬೇಕು, ಲಾಭ ಆಗಬೇಕು ಅಂತಂದರೆ ಉದ್ದಿಮೆದಾರರು ಕೈಗೊಳ್ಳುವಂಥ ಯಾವುದೇ ನಿರ್ಣಯವು ಲಾಭದಾಯಕವಾಗಿರಬೇಕು. ಆವಾಗ ಅವನು ಏನು ಮಾಡಬೇಕು ಅಂತ ಕೇಳಿದರೆ, ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಅಧಿಕವಾಗಿರಬೇಕು. ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಏನಾಗಿದ್ದಿರಬೇಕು, ಹೆಚ್ಚಾಗಿದ್ದಿರಬೇಕು. ಕಾಮನ್ಲಿ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಒಟ್ಟು ಆದಾಯ ಯಾವಾಗಲೂ ಕೂಡ ಒಟ್ಟು ವೆಚ್ಚಕ್ಕಿಂತ ಹೆಚ್ಚಿದ್ದಾಗ ಮಾತ್ರ ಆಬ್ವಿಯಸ್ಲಿ ಏನಾಗ್ತದೆ, ಉದ್ಯಮ ಸಂಸ್ಥೆಗೆ ಅಥವಾ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಏನಾಗ್ತದೆ, ಪ್ರಾಫಿಟ್ ಆಗುವಂಥ ಸಾಧ್ಯತೆಗಳಿದ್ದಿರ್ತವೆ. ಆ್ಯಂಡ್ ನಂಬರ್ 2, it decreases some costs to a greater extent than it increases others. It decreases some costs to a greater extent than it increases others. ಅದು ಕೇವಲ ಕೆಲವು ವೆಚ್ಚಗಳನ್ನು ಹೆಚ್ಚಿಸಿದರೂ ಕೂಡ ಇನ್ನು ಕೆಲವು ವೆಚ್ಚಗಳು ಕಡಿಮೆ ಮಾಡಬೇಕು. ಹೀಗೆ ಕಡಿಮೆ ಆದಂತಹ ವೆಚ್ಚಗಳ ಪ್ರಮಾಣ ಏನಿದ್ದಿರಬೇಕು, ಹೆಚ್ಚಾದ ವೆಚ್ಚದ ಪ್ರಮಾಣಕ್ಕಿಂತ ಅಧಿಕವಾಗಿರಬೇಕು. ಕೆಲವು ವೆಚ್ಚಗಳನ್ನು ಹೆಚ್ಚಿಸಿದರೂ ಕೂಡ ಇನ್ನು ಕೆಲವು ವೆಚ್ಚಗಳನ್ನು ಕಡಿಮೆ ಮಾಡಬೇಕು. ಹೀಗೆ ಕಡಿಮೆಯಾದ ವೆಚ್ಚಗಳ ಪ್ರಮಾಣ ಹೆಚ್ಚಾದ ವೆಚ್ಚಗಳ ಪ್ರಮಾಣಕ್ಕಿಂತ ಏನಿದ್ದಿರಬೇಕು, ಅಧಿಕ ಇರಬೇಕು. ಫಾರ್ ದ ಎಕ್ಸಾಂಪಲ್, ಇವಾಗ ಕೂಲಿಯ ಮೊತ್ತನ ಇಟ್ಕೊಳ್ಳಿ. ಕೂಲಿಯ ಮೊತ್ತ ಒಂದು ಉದ್ಯಮ ಸಂಸ್ಥೆಯಲ್ಲಿ 50 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. 50 ಜನ ಕೆಲಸ ಮಾಡ್ತಾ ಇದ್ದಲ್ಲಿ 10 ಜನರ ಕೂಲಿ ಏನಾಗಿದೆ, ಜಾಸ್ತಿ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ಅಂಶವನ್ನು ಇಟ್ಕೊಂಡು ಅಥವಾ ಅವರ ದಕ್ಷತೆಯ ಮೇರೆಗೆ ಅಥವಾ ಅವರು ಮಾಡುವಂಥ ಕೆಲಸ ಆಧಾರದ ಮೇಲೆ ಅವರ ಪೇಮೆಂಟ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. 400 to 600 ಇನ್ಕ್ರೀಸ್ ಆಗಿದೆ. ಆವಾಗ ಉದ್ಯಮ ಸಂಸ್ಥೆಗೆ ಮೊದಲು ಸಿಗ್ತಾ ಇರುವಂಥ ಲಾಭದ ಪ್ರಮಾಣಕ್ಕಿಂತ ಏನಾಗ್ತದೆ, ಒಂಚೂರು ಕಡಿಮೆ ಲಾಭವನ್ನು ಸಿಗುವಂಥ ಚಾನ್ಸಸ್ ಇದ್ದಿರ್ತದೆ. ಆ ಟೈಮಲ್ಲಿ ಏನು ಮಾಡಬೇಕು, ಹೆಚ್ಚಾಗಿರುವಂಥ ಕೂಲಿಯ ಮೊತ್ತಕ್ಕಿಂತ ಇನ್ನೊಂದು ಭಾಗದಲ್ಲಿ ಏನು ಮಾಡಬೇಕು, ಆ ಉದ್ಯಮ ಸಂಸ್ಥೆ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿರುವಂಥ ಕೂಲಿಯ ಮೊತ್ತ ಏನಿದ್ದಿರಬೇಕು, ಹೆಚ್ಚಾಗಿರುವಂಥ ಮೊತ್ತಕ್ಕಿಂತ ಕಡಿಮೆ ಇದ್ದಿರಬೇಕು. 400 to 600 ಒಂದು ಸೈಡ್ ಆದರೆ 400 to 300ಗೆ 30 ಜನರನ್ನು ನಾವು ಇಳಿಸ್ಬೇಕಾಗತ್ತೆ. ಸೊ ಆವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಉದ್ಯಮ ಸಂಸ್ಥೆಗೆ ಲಾಭ ಆಗುವಂಥದ್ದು. ಯಾರ ಪ್ರಕಾರ, ಅಕಾರ್ಡಿಂಗ್ ಟು ಹೆನ್ಸ್. ಆ್ಯಂಡ್ ಸಿ, ಪಾಯಿಂಟ್ ನಂಬರ್ ಸಿ, ಇಟ್ ಇನ್ಕ್ರೀಸಸ್ ಸಮ್ ರೆವೆನ್ಯೂ ಮೋರ್ ದೆನ್ ಇಟ್ ಡಿಕ್ರೀಸಸ್ ಅದರ್ಸ್. ಕೆಲವು ಆದಾಯಗಳು ಅಧಿಕವಾಗುತ್ತವೆ ಮತ್ತು ಇನ್ನು ಕೆಲವು ಆದಾಯಗಳು ಕಡಿಮೆ ಆಗುತ್ತವೆ. ಆದರೆ ಅಧಿಕವಾಗಿರುವಂಥ ಆದಾಯದ ಪ್ರಮಾಣವು ಕಡಿಮೆ ಆದಾಯದ ಪ್ರಮಾಣಕ್ಕಿಂತ ಅಧಿಕವಾಗಬೇಕು. ಯಾವಾಗಲೂ ಕೂಡ ಏನಾಗಬೇಕು, ಹೆಚ್ಚಾಗ್ತಾ ಇರುವಂಥ ಆದಾಯ ಕಡಿಮೆ ಆಗ್ತಾ ಇರುವಂಥ ಆದಾಯಕ್ಕಿಂತ ಏನಿರಬೇಕು, ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್, ಇಟ್ ರೆಡ್ಯೂಸ್ ಕಾಸ್ಟ್ ಮೋರ್ ದೆನ್ ರೆವೆನ್ಯೂ. ಅದು ಒಟ್ಟು ವೆಚ್ಚವನ್ನು ಒಟ್ಟು ಆದಾಯಕ್ಕಿಂತಲೂ ಕಡಿಮೆ ಮಾಡಬೇಕು. ಒಟ್ಟು ವೆಚ್ಚವನ್ನು ಒಟ್ಟು ಆದಾಯಕ್ಕಿಂತಲೂ ಕಡಿಮೆ ಮಾಡಬೇಕು. ಸ್ಪೆಷಲಿ ಈ ಪಾಯಿಂಟನ್ನು ನಾವು ಪಾಯಿಂಟ್ ಔಟ್ ಮಾಡಬೇಕು. ಅಂದರೆ ಇಟ್ ರೆಡ್ಯೂಸ್ ಕಾಸ್ಟ್ಸ್ ಮೋರ್ ದೆನ್ ರೆವೆನ್ಯೂ. ಒಟ್ಟು ವೆಚ್ಚವು ಒಟ್ಟು ಆದಾಯಕ್ಕಿಂತ ಏನಿದ್ದಿರಬೇಕು, ಕಡಿಮೆ ಇದ್ದಿರಬೇಕು. ಅಂದಾಗ ಮಾತ್ರ ಆ್ಯಸ್ ಎ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಪ್ರಾಫಿಟೇಬಲ್ ಅಂತ ಕರೆಸ್ಕೊಳ್ತದೆ. ಜನರಲಿ ಬಿಸ್ನೆಸ್ ಮೆನ್ ಆರ್ ಆಫ್ ದಿ ಒಪಿನಿಯನ್ ದಟ್ ದೇ ಮಸ್ಟ್ ಮೇಕ್ ಪ್ರಾಫಿಟ್ ಆನ್ ಎವ್ರಿ ಜಾಬ್ ಇನ್ ಅದರ್ ಟು ಮೇಕ್ ಇನ್ ಓವರ್ ಆಲ್ ಪ್ರಾಫಿಟ್. ಓಕೆ, ಎಕ್ಸಾಂಪಲ್ ಇದೆ. ಒಂದು ಎಕ್ಸಾಂಪಲನ್ನು ಆಫ್ಲೈನ್ ಸ್ಟಾರ್ಟ್ ಆದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.